ರೊಟ್ಟಿ ಮಾಡಾಕತ್ತೀನಿ. ಅದು ಜಗ್ಲಿಯಿಂದ ಚೂಳ ಹೊಡೆವತ್ತು. ಅಯ್ಯೋ ಇಲ್ಲ ಐತಿಲ್ಲಿ ನಂಗೆ ಚೋಳು ಬಡಿಯೋಕೆ ಇಲಿ ಬಡಿಯೋಕೆ ಆಗಂಗಿಲ್ಲ. ಅಯ್ಯಪ್ಪ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರೆ ಬೈದ ಬಿಡ್ತಾರೆ ಅವರು. ವಾ ಬ್ಯಾಸ್ಗೆ ದಿನಕ್ಕೆ ಹಿಂಗೆಲ್ಲ ಬರ್ತಾವೆ ನೋಡ್ರಿ. ಅಯ್ಯೋ ಒಣತು ನೋಡುವ ವಿಶೇಷ ಕಸ್ಬರ್ಗಿ ತಗೋತೀನಿ ರೀ. ಇಲ್ಲಿ ಉಳ್ಳಾಗಡ್ಡಿ ಒಳಗೆ ಹೋತ ಎಲ್ಲಿ ಹೋತ ನಾನು ಇದನ್ನು ಕಸ್ಬರ್ಗಿ ತಗೋ ಹೊಡ್ದ ಅದು ಮಾಯ ಆಗಿಬಿಡುತ್ತೆ. ನಮ್ಮ ಮನೆ ಮುಂದೆ ಹೇಳಿನಂದ್ರೆ ಬೈಸ್ಬೋದು. ಅದು ಕಳೆದ್ರೆ ಎಪ್ಪ ಅದ್ರನ್ನ ಉರಿ ತಡ್ಕೊಳಕ್ಕಾಗಂಗಿಲ್ಲ. ನೋಡೋಣ ಆಮೇಲೆ ಹುಡುಕಿದ್ರೆ ಐತೆ. ನಂದು ರೊಟ್ಟಿ ಮಾಡೋದು ಅರ್ಜೆಂಟ್ ಐತಿ, ಇಲ್ಲ ತಾನೇ ಎಲ್ಲರೂ ಹೊರಗೆ ಹೋಗ್ತೈತಿ. ಹೆಂಗೆ ಒಳಗೆ ಬಂದೈತೆ ಗೊತ್ತಿಲ್ಲ. ಕೆಂಪು ಚೂಳು ಮೊದಲ ಬೈಬೇಡ. ಅದ ಇಲ್ಲಿಂತ್ರ ಓಡಿ ಬಂತ, ಇಲ್ಲಿಂತ್ರ ಓದ್ತಾ ಅಲ್ಲಿ ಹೋತ ಹಂಗಾರೆ ಇಲ್ಲೇ ಇರ್ತೈತೆ ಬಿಡು. ನೀವು ಬಂದಿಂದ ಹೇಳಿದ್ರೆ ಸುಮ್ಮನೆ ಆಮೇಲೆ ಕಸ್ಬರ್ಗಿ ತಗೋದು ಅಲ್ಲಿ ಉಳ್ಳಾಗಡ್ಡೆಗೆ ಓತು, ಫ್ರಿಜ್ ಬೆಡ್ಡಾಗ ಓತು ಅಲ್ಲಿ ಹುಷಾರು. ಮತ್ತು ಫೋನ್ ಯಾರ್ದು ನೋಡ್ಬಾರ್ದು, ಎಷ್ಟೊತ್ತ ಒದ್ರಾಕತ್ತು. ಮಣ್ಣು ಬಂದಿದ್ದು ಉಂಟ ಶಿವ. ಫೋನ್ ನೋಡಂತ ಹೇಳಿನಿ, ಎತ್ತಂಗಿಲ್ಲ ಅದನ್ನು ಎತ್ತಬೇಕು. ಹೋಗಿ ಪಾಟ್ನ ಎಳ್ನೀರು ಬೇಕಂದ್ರೆ ಎಳ್ನೀರು ಯಾರು ಕಡಿದ್ರಿ? ನಮ್ ಬೇಕಂದ್ರೆ ಹೋಗಿ ತಗೊಂಬಿ. ನಿಮಗೂ ಬೇಕಾ? ನಮ್ಮೆ ನೀವು ನೋಡ್ಕೊಂಡ್ಬರ್ತಾನ. ನಾವೀಗ ಚುರುಮರಿ ಖಾರ ಹಚ್ಚಾಕತ್ತೀವಿ. ನಮ್ಮ ಹೊಲ್ದ ಮತ್ತು ಬೋರಿನ ಗಾಡಿ ಬಂದೈತಿ. ಮೊನ್ನೆ ನಾವು ನೀರು ಇದು ಬೋರ್ ಹಾಕ್ಸಿದ್ವಲ್ಲ, ಅದು 300 ಫೂಟ್ ಏನೋ ಆಗಿತ್ತು. ಅವಾಗ ಹೊಡಿಸ್ಕೊಡ್ಲಿಲ್ಲ. ಅದು ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಈಗ ನೀರು ಹೋಗೈತಿ. ಹೊಳ್ಳೆ ಅದರೊಳಗನ ರೀಪೈಂಟ್ ಮಾಡ್ಸಾಕತೈತಿ. ಹಾಗಾಗಿ ಹಿಂಗೆ ಊರಾಗಿನವರು ಹಿಂಗೆ ಅಕ್ಕಪಕ್ಕ ಹೊಲ್ದನವ್ರಿಗೆ ಬಂದಿರ್ತಾರಲ್ಲ ಅಂತೇಳಿ ನಾವೀಗ ಏನು ಮಾಡಾಕತ್ತೀವಿ, ಚುರುಮರಿ ಖಾರ ಹಚ್ಚಾಕತ್ತೀವಿ. ಅವನ್ನ ಹಾಕ್ತೀವಿ, ಬಿಸಿಲಿಗೆ ಹಾಕಿದ್ವಲ್ಲ ನಾವು. ಈ ವರ್ಷ ಅಂತೂ ಮಳೆ ಆಗ್ಲಾರ್ದನ ರೈತರಿಗಂತೂ ಭಾಳ ತ್ರಾಸನ್ನು ಆಗತ್ತಂತಲೇ ಹೇಳ್ಬೋದು. ಅದು ಹೆಂಗಂತಂದ್ರೆ ಬೋರ್ನ ಹೊಲಗಳು ಇರ್ತಾವಲ್ಲ, ಇದ್ದವ್ರಿಗೆ ನೀರು ಹೊಕ್ಕಿರ್ತಾವೆ. ಬ್ಯಾಸ್ಗೆ ಬಂದ್ರೆ ಆಮ್ಯಾಗ ಮತ್ತೆ ಬೋರ್ ಹೊಕ್ಕಿಸ್ಬೇಕು, ಮತ್ತೆ ಸಾಲ ಮಾಡಬೇಕು. ಬರೀ ಇದಲ್ಲ ಆಗ್ಬಿಡ್ತೈತಿ. ಈಗ ಕಾಲುವೆ ಐತಿ ಇದ್ದು ಅಂದ್ರೆ ಕಾಲುವೆ ಹಳ್ಳ ಹಿಂಗೇನಾದರೂ ಇದ್ದು ಅಂದ್ರೆ ನಮ್ಮ ಕಡೆ ಜಾಸ್ತಿ ಇರ್ತದೆ. ಮತ್ತು ಈ ಕಡೆ ಯಾವುದೇ ವ್ಯವಸ್ಥೆ ಇಲ್ಲ. ಜಾಸ್ತಿ ತ್ರಾಸ ಆಗ್ತೈತಿ. ನಾನು ಹೇಳಿದ್ಮೇಲೆ ನಿಮಗೆ 2 ಲಕ್ಷದ ಆಲ್ರೆಡಿ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಬಟ್ ನೋಡಿ ಬಟ್ ಇದು ಪ್ರತಿಯೊಬ್ಬರಿಗೂ ಅನ್ನ ಕೊಡೋ ಅಂತಂದ್ರೆ ಅದೊಂದು ಟೈಮ್ ಇರ್ತದೆ ಮಾಡಿ ಇದನ್ನು ಮತ್ತು ಇದನ್ನು ಅದನ್ನು ಒಳ್ಳೆಯ ಸಾಧ್ಯ ಮಾಡಿಲ್ಲ. ಅದರೊಳಗೆ ಕಲಕ ಮಾಡಿದ್ರೆ ಸೇಟ್ ಆಗಲಿಲ್ಲ. ಈ ವರ್ಷ ಬ್ಯಾಸ್ಗೆ ಮಳೆಗಾಲ ಯಾಕಂದರೆ ಸ್ಟಾರ್ಟಿಂಗ್ ಮುಂಗಾರು ಆಗಬೇಕಾದ್ರೆ ಕೈ ಕೂಡ ಬರುತ್ತೆ ಕಮ್ಮಿ ಕೊಡುತ್ತೆ. ಬಟ್ ಮುಂದೆ ಹೆಂಗಂತ ಗೊತ್ತಿಲ್ಲ. ಮುಂಗಾರು ಹಿಂಗಾರು ಚಲೋ ಬಂದ್ರೆ ಎಲ್ಲ ಎಲ್ಲರೂ ಬದುಕೋಕ್ಕಾಗೋದು. ಈಗ ರೈತರಿಗೂ ಎಷ್ಟು ಕಷ್ಟ ಆಕೈತಿ ಅಷ್ಟು ಜನಸಾಮಾನ್ಯರಿಗೆ ಸಹಿತನೂ ಕಷ್ಟ. ಯಾಕಂದ್ರೆ ಸರಿಯಾಗಿ ಮಳೆ ಐತಿ ಆಗೇ ಇಲ್ಲ ಅಂತಂದರೆ ಅದು ರೀಪೈಂಟ್ ಮಾಡ್ಸೋಕತ್ತಿತ್ತಲ್ಲ. ಬಟ್ ಅದು ಮಾಡ್ಸೋದು ಸ್ವಲ್ಪ ಆ ಕಡೆ ಭಯ ಆಗ್ತೈತಿ. ಆಗ್ತೈತೆ ಇಲ್ಲ ಅಂತ ಅಷ್ಟೊಂದು ಟೆನ್ಷನ್ ಇರ್ತೈತೆ ಅಂತಂದ್ರೆ ಹೇಳೋಕೆ ಸಾಧ್ಯ ಇಲ್ಲ. ಅಷ್ಟೊಂದು ಟೆನ್ಷನ್ ಇರ್ತೈತಿ. ಅದ್ರೊಳಗೆ ನಮ್ಮ ಈ ಕಡೆ ನಮ್ಮದೆಲ್ಲ ಕಲ್ಭೂಮಿ ಇಲ್ಲ. ಕಲ್ಭೂಮಿ ಅಂತಂದ್ರೂ ಗಂಗಾ ಮಾತೆ ಅಂದ್ರೆ ಮಸ್ತ್ ಒಲಿತಾಳೆ ನಮಗೆ. ಅದು ಏನಂತಂದ್ರೆ ಪೂರ್ವಜರು ಮಾಡಿರೋ ಪುಣ್ಯ ಅಂತ ಹೇಳ್ತೇನೆ ನಾನು. ಅವರ ಹಿರಿಯರ ಪುಣ್ಯದಿಂದನೇ ನಾವು ಇವತ್ತು ಇಷ್ಟೊಂದು ಚಲೋ ಆಗಿ ಇರೋಕ್ಕೆ ಸಾಧ್ಯ. ನಮ್ಮ ಎಫರ್ಟು ಇರ್ತೈತಿ ಇಲ್ಲಂತಲ್ಲ. ಬಟ್ ಜಾಸ್ತಿ ಅಂತಂದ್ರೆ ನಮ್ಮ ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ನಮ್ಮ ಭೂಮಿಯಲ್ಲಿ ನೀರೆಲ್ಲ ಗಂಗಾ ಮಾತೆ ಒಲಿಯೋಕೆ
ಬಟ್ ಇದು ನೀರನ್ನು ಬಿತ್ತು, ಖುಷಿ ಆಯ್ತು. ಅದು ಮುಂದ್ಗಡೆ ವಿಡಿಯೋ ಕ್ಲಿಪ್ಪಿಂಗ್ ಬರ್ತೈತಿ, ನೀವು ನೋಡ್ರಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ರೆಗ್ಯುಲರಾಗಿ ವಿಡಿಯೋ ಹಾಕ್ಬೇಕಂತ ಅನ್ಕೊಳಕತ್ತೀನಿ, ಬಟ್ ಹಾಕೋ ನಂಗೆ ಸಿಕ್ಕಾಪಟ್ಟೆ ಟಯರ್ಡು ಸುಸ್ತು ಅಂತ ಅನ್ಸಾಕತ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಲೇಜಿ ಆಗಿಬಿಟ್ಟೆ ನಾನು, ಯಾಕಂತ ನನಗೆ ಗೊತ್ತಾಗಲ್ತು. ಅದ್ರೊಳಗೆ ದಿನಕ್ಕೆ ದಿನ ವೆಯ್ಟ್ ಗೇನ್ ಜಾಸ್ತಿ ಆಗತ್ತೆ, ಡಯಟ್ ಮಾಡೋಕ್ಕಾಗಲ್ತು, ಏನೂ ಇಲ್ಲ. ಹಿಂದಿನ ವಿಡಿಯೋ ನೋಡಿದ್ರೆ ನನಗೆ ಎಷ್ಟು ಚಂದ ಸ್ಲಿಮ್ ಆಗಿದ್ನಿ, ಎಷ್ಟು ಚಂದ ಕಾಣಿಸ್ತಿದ್ನಿ. ಬಟ್ ಇವಾಗ ಹಂಗಿಲ್ಲ. ನಮ್ಮ ಮನೆಯವ್ರು ಎಲ್ಲರೂ ಹೋಗಿದ್ರು, ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಜೊತೆ ಎಲ್ಲರೂ ಇದ್ರು, ಅವಾಗ ಬರೋಕ್ಕಾಗಲಿಲ್ಲ. ಈ ಕಟ್ಟು ಹೋದ್ರಾತಂತೇಳಿ ಎಲ್ಲರೂ ಹೋಗಿ ಟೈಮ್ ನೋಡ್ಕೊಂಡು ನಮ್ಮ ಮನೆಯವ್ರಿಗೆ ನೀರು ಹೋದ ಮತ್ತು ಅವ್ರಿಗೆ ನೀರು ಕೊಟ್ಟು ನಾವು ಅಲ್ಲೇ ನೋಡ್ಕೊತ ನಿಂತೀವಿ. ನೋಡ್ಬೋದು ನೀವು. ಈ ಟೈಮಲ್ಲೆಲ್ಲ ಹುಡಿನ ಐತಿ. ಬಟ್ ಹುಡಿ ಬರ್ಬೇಕಾದ್ರೆ ಈ ಥರ ಬಂತಂದ್ರೆ ಹಾರ್ಟ್ ಬೀಟ್ ಹೊಡ್ಕೋತಿರ್ತಾವೆ. ಯಾಕಂದ್ರೆ ರೊಕ್ಕ ಜಾಸ್ತಿ ಅಲ್ರಿ ಬೋರ್ ಹಾಕಿಸ್ಬೇಕಾದ್ರೆ. ಕಡಿಮೆ ರೊಕ್ಕ ಅಂದರೂ ಇರಂಗೇನೇ ಇಲ್ಲ, ಭಾಳ ರೊಕ್ಕ ಹಾಕಬೇಕಾಗಿರ್ತೈತಿ. ರೊಕ್ಕದಕ್ಕಿಂತ ನೀರು ಬೀಳ್ತೈತೇನಿಲ್ಲ ಅನ್ನೋದು ಇಂಪಾರ್ಟೆಂಟ್. ರೊಕ್ಕ ಒಂದು ಕಡೆ ಹೋದ್ರೂ ನೀರು ಬಿತ್ತಂದ್ರೆ ಅದೊಂದು ಧೈರ್ಯ ಇರ್ತೈತಿ. ಯಾರೋ ರೈತರು ಬೋರ್ ಹಾಕ್ಸಿದ್ರೂ ಬಟ್ ಕೆಲವರೆಲ್ಲ ಪಾಪ ಜಾಸ್ತಿನ ಹಾಕಿಸ್ತಿರ್ತಾರೆ. ಗಂಗಾ ಮಾತಿನ ಒಲಿಯಂಗಿಲ್ಲ. ಅದು ಯಾಕೆ ಏನು ಕಾರಣ ಅಂತ ಗೊತ್ತಾಗಂಗಿಲ್ಲ, ಯಾರಿಗೂ ಗೊತ್ತಾಗಂಗಿಲ್ಲ. ಮತ್ತು ನಾವು ಈಗ ನೀರು ಹೇಳಿಸ್ಬೇಕಾದ್ರೆ ಇವಾಗೆಲ್ಲ ಇಂಜಿನಿಯರಾ ಯಾರ್ಯಾರ್ದೋ ಕೈಲಿ ನೀರು ಹೇಳಿಸ್ತಾರಲ್ಲ, ನಾವು ಹಂಗಿಲ್ಲ. ನಮ್ಮ ಹೊಲ್ದಾಗ ಎಷ್ಟು ಬೋರ್ ಆಗಿದಾವಲ್ಲ, ಇಷ್ಟು ಬೋರಿನೂ ಒಬ್ಬರಿಂದನೇ ನಾವು ನೀರು ಹೇಳಿಸಿರೋದು. ಈಗ ಇದು ಸ್ಟಾರ್ಟಿಂಗ್ ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗ್ ರಾಡಿ ಬಂತಲ್ಲ, ಅದು ಅವಾಗ ಸ್ವಲ್ಪ ನೀರು ಹಾಕಿ ಹೊಡೆದ್ರಂತ ನಾನು ಅಂದ್ಕೊಂಡಿದ್ದೀನಿ ಸಡನ್ಲಿ ನೀರು ಬಿತ್ತು ಅಂತೇಳಿ. ನಾವು ಲಾಸ್ಟಿಗೆ ಅವಾಗ ಹೋದಾಗ ಗೊತ್ತಾಯ್ತು, ಅಯ್ಯೋ ಇನ್ನೂ ನೀರೇ ಬಿದ್ದಿಲ್ಲಲ್ಲ, ಬೀಳಲ್ತಲ್ಲ ಅಂತೇಳಿ. ಅವಾಗ ಆ ಟೈಮಲ್ಲಿ ನೋಡ್ಬೇಕು ಎಲ್ಲರ ಮುಖನೂ ಫುಲ್ ಡಲ್ ಆಗಿಬಿಟ್ಟಿರ್ತಾವೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಜಾಸ್ತಿನೂ ನೀರು ಬಿದ್ದರೂ ಆಯ್ತು, ಬೆಳೆದೇ ಇದ್ರೂ ಆಯ್ತು, ನಾವು ದುಡ್ಡು ಕೊಡಲೇಬೇಕು. ಕಡಿಮೆ ಅಂದ್ರೂ ಆಗಂಗಿಲ್ಲ. ಅವಾಗ ಸ್ಟಾರ್ಟಿಂಗ್ ಭಯ ಆಯ್ತು, ಬಟ್ ಆಮ್ಯಾಗ ನೀರು ಬಿದ್ದು ಖುಷಿ ಆಯ್ತು. ಇದು ಏನಾತಂತಂದ್ರೆ ಮೊದಲು ಬೋರ್ ಹಾಕ್ಸಿತ್ತಲ್ಲ, ಅದ್ರೊಳಗನ ರೀಪೈಂಟ್ ಮಾಡ್ಸಕತ್ತಿರೋದು. ಅದೆಲ್ಲ ಏರೆಲ್ಲ ಸುತ್ತು ಕಡೆ ಅದೇನು ಫಸ್ಟ್ ಕೇಸಿಂಗ್ ಹಾಕೈತಲ್ಲ, ಅದ್ರ ಸುತ್ತು ಕಡೆನೂ ಏರ್ ಪಾಸ್ ಆಗಕತ್ಬಿಟ್ಟೈತಿ. ಅದು ನೀವು ನೋಡಿರ್ಬೋದು, ಯಾವಾಗಲೂ ಟಿ ವಿಯಲ್ಲೈತಿ ಏನಾದರೂ ಹಿಂಗೆ ಜ್ವಾಲಾಮುಖಿ ಇದಾಕೈತಲ್ಲ, ಹಿಂಗೆ ಕುದಿತಿರ್ತೈತಲ್ಲ, ಆ ಥರ ಏರ್ ಪಾಸ್ ಆಗಕತ್ಬಿಟ್ಟಿತ್ತು. ನಮ್ಮ ಇಷ್ಟು ಬೋರ್ ಒಳಗೆಲ್ಲ ಏರ್ ಪಾಸ್ ಆಗೋದಿತ್ತು. ಇಲ್ಲ ನೋಡ್ರಿ, ಅಲ್ಲಿ ಏರ್ ಪಾಸ್ ಆಗೋದಿತ್ತಲ್ಲ, ಹಾಗಾಗಿ ಅಲ್ಲಿ ಇದನ್ನು ಮಾಡಾಕತ್ತಿದ್ರು. ಅದು ಯಾಕಂತ ನಮಗೂ ಗೊತ್ತಿಲ್ಲ, ಗೊತ್ತಾಗಂಗೂ ಇಲ್ಲ. ಬಟ್ ಭಯ ಅಂದರೂ ಇರ್ತೈತಿ, ಸಿಕ್ಕಾಪಟ್ಟೆ ಭಯ ಇರ್ತೈತಿ. ಆಮೇಲೆ ಗಂಗಾ ಮಾತೆ ಬರೋಣಂತಲೇ ನಾನು ಫುಲ್ ಖುಷಿ ಎಲ್ಲರ ಮುಖದಲ್ಲೂ. ಆದರೂ ಸ್ವಲ್ಪ ಅದು ಏರ್ ಪಾಸ್ ಆಗುತ್ತಲ್ಲ, ಅವಾಗ ಸಿಕ್ಕಾಪಟ್ಟೆ ಭಯ ಅಂತ ಅನ್ನಿಸ್ತು. ಯಾಕಂದ್ರೆ ನಾವು ಬದುಕೋದನ್ನು ಆ ಭೂಮಿ ತಾಯಿಯಿಂದ ಮತ್ತು ಗಂಗಾ ಮಾತೆ ಅವರಿಬ್ಬರನ್ನ ನಂಬ್ಕೊಂಡು ನಾವು ಜೀವನ ಮಾಡೋದಲ್ಲ. ಯಾಕಂದ್ರೆ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಉದ್ಯೋಗ ಅಂತ ಏನೂ ಇಲ್ಲ ನಮ್ದು. ಹಾಗಾಗಿ ಸಖತ್ ಭಯ ಬೇಜಾರು ಎಲ್ಲ ಇರ್ತೈತೆ ಒಟ್ಟೊಟ್ಟಿಗೆ ನನ್ನ. ಬಟ್ ಕೊನೆಗೂ ಲಾಸ್ಟಲ್ಲಿ ಖುಷಿ ಅಂದರೂ ಕೊಟ್ಟಳು ತಾಯಿ. ಬಟ್ ಈ ವರ್ಷ ಅಂತೂ 2020, ನಾನು ಹೇಳಿದ್ನಲ್ಲ 2026 ನಮ್ಮ ಲೈಫಲ್ಲಿ ಭಾಳ ಸ್ಪೆಷಲ್ ಅಂತನೂ. 2 ಬೋರ್ ಹಾಕ್ಸಿದ್ರೆ 2 ಬೋರು ನೀರು ಬಿದ್ದು ಅದೊಂದು ಏನಿದೆ ಹಿಂಗಂದ್ರೆ ನಾ ಇವ್ನು ಹೂ ನೋಡೇ ಇಲ್ಲ ನೋಡು ಮುಂಜಾನಾಗ ಪೂಜೆಗೆ. ಇದು ಎಷ್ಟು ಸಲ ಅಂದ್ರೆ ಲೆಕ್ಕಿಲ್ದಷ್ಟು ಸಲ ಮುರಿತು ನೋಡ್ರಿ. ಮ್ಯಾಗ ಹೂ ಎಷ್ಟು ಅಲ್ಯಾವ, ಜಗ್ಗಿ ಅಲ್ಯಾವ ಹೂ, ಮಗ್ಗಿನ ಜಗ್ಗಿ ಬಿಟ್ಟ ನೋಡಿ. ಇವು ತೆಂಗಿನ ರೆಕ್ಕಿ ಬಿದ್ದು ಮುರಿದು ಸಣ್ಣಾಗಿ ಹಿಂಗೆ ಇಷ್ಟು ದೊಡ್ಡದಾಗೈತಿ. ಮತ್ತು ಇದು ಸಹಿತ ಹಂಗೆ ನೋಡ್ರಿ, ನಿಂಬೆ ಹಣ್ಣಿನ ಗಿಡ. ನಮ್ದು ಬೋರ್ ಹಾಕ್ಸಾಕತ್ತಿದ್ರಲ್ಲ, ರೀಪೈಂಟ್ ಮಾಡ್ಸಾಕತ್ತಿದ್ರೆ ಮತ್ತು ನೀರು ಬಿಟ್ಟು ಖುಷಿ. ಮೊನ್ನೆ ಬೋರ್ ಹೊಡಿಸಿದ್ದು ನೀರು ಹೋಗಿತ್ತದ.
ಇಷ್ಟು ನೀರು ಹೋಗಿತ್ತು ಮತ್ತು ವಾಪಸ್ ರೀಫೈಂಡ್ ಮಾಡಿಸಿದ್ರೆ ನೀರು ಬಿದ್ದೈತಿ ಈಗ ಫುಲ್ ಖುಷಿ ನೋಡಿ. ಈ ಹಣ್ಣು ಹಿಂಗೆ ಹಿಚ್ಕಿ ಒಳಗೆ ಕೆಟ್ಟು ಬಿಟ್ಟಾವ. ಈ ನಿಚ್ಚಿನ ಒಂದು ಡಜನ್ ಖಾಲಿ ಮಾಡಿದೆ ಗಿಡದಾಗಿನ. ಇಲ್ಲಿಗೆ ಯಾರು ಬರ್ತಾರ? ಚಾರ್ಲಿ ಚಾರ್ಲಿ ಏ ಚಾರ್ಲಿ ನೋಡ ಈ ಕಡೆ ನೋಡು ಹಂಗೆ ನೋಡ್ಬೇಕಾ ನೀರು. ಚಾರ್ಲಿ ಇಲ್ಲಿ ನೋಡಿಲ್ಲ, ಅಲ್ಲಿ ಬೋರ್ ಹಾಕ್ಸಾಕತ್ತಿತ್ತಲ್ಲ ನೀರು ಬಿದ್ದೈತದ. ಖುಷಿ ಪಡು ಚಾರ್ಲಿ, ಖುಷಿ, ಹ್ಯಾಪಿ ಹ್ಯಾಪಿ. ನಮ್ಮ ಸೂರ್ಯದೇವ ನೋಡ್ರಿ ಏನು ಮಸ್ತ್ ಕನ್ಸಾಗತ್ತ. ನಿದ್ರಾ ಕಾಣಿಸಂಗಿಲ್ಲ ಅವ, ಕಾಣಿಸ್ತಾನೆ ನೋಡ್ರಿ ಸೂರ್ಯದೇವ. ನಮ್ಮ ಸೂರ್ಯದೇವ ಇದ್ದಾಗ ಏನೋ ಕೆಲಸ ಮಾಡಿದ್ರೆ ಎಲ್ಲ ಸಕ್ಸಸ್ ಆಕೈತೆ ನಮ್ಮ ಲೈಫಲ್ಲಿ. ಎಲ್ಲಿ ಹೋವ ಕಳ್ದಾಗಿನ ಅದ್ರಾಗಿನ ನಾ ಹಾಕಿನಿಲ್ಲ. ಮತ್ತು ರಾಡಿದಾವ ನೋಡು. ತುಂಬ್ಕಮ್ಮ ಅಂದ ನಿಮ್ಮ ದೊಡ್ಡಪ್ಪ. ಇನ್ನು ನಾಳೆಗೆ ಅದೀವಿ ಕರೆಂಟ್ ಬೆಳಗ್ಗೆ 4 ಗಂಟೆಕನ. ಇಂಚಿ ನೋಡ್ರಿ ಎಷ್ಟು ಚಂದ ಮಾವಿನ ಹಣ್ಣು ತಿಂತಾವು. ಅಲ್ಲಿ ಪೂರ್ತಿ ಎಲ್ಲೋ ಕಲರ್ ಕಾಣಿಸ್ತಾವಲ್ಲ ಅವು ಬರೀ ಕೊಪ್ಪ ನೋಡ್ರಿ ಇಷ್ಟು ಪೂರ್ತಿ ತಿಂದವು. ಮೊನ್ನೆ ಅದನ್ನೊಂದು ತಿಂದಿದ್ದು, ಅದು ಖಾಲಿ ಆಗೈತಿ. ಇನ್ನು ಇವತ್ತಿಷ್ಟು ಹರಿದು ಬಿಡ್ತೀವಿ, ಹರಿದ ಇಡ್ತೀವಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಲ್ಲೋ ಕಾಣಿಸ್ತೈತಿಲ್ಲ ಅವೆಲ್ಲ ಖಾಲಿ ಕಪ್ಪು. ನಮ್ಮದೇನು ಮಕ್ಕೊಂಡ ಹುಳ ನೋಡ್ರಿ ಬೆಳಿಗೊಮ್ಮೆ. ದೇವಿ ದೇವಿ ಏ ದೇವಿ ಚಿಲ್ಕ ಹಾಕ್ಕೊಂಡೆ ಇಲ್ಲ ಈಕೇನು ಹೋಗ್ಯಾಳ. ದೇವಿ ಟೈಮ್ ಭಾಳ ಆಗೈತಿ, ಹೇಳ ನಿಂಗೆ ಲೇಟ್ ಆಕೈತಿ. ಉದ್ರಾಗತ್ತೆ ನಾಗಿಲ್ಲ. ನೀ ಚಿಲ್ಕ ಹಾಕ್ಕೊಂಡಿಲ್ಲನ? ನಾಲ್ಕೈತಿ. ಹಾಂ ಎದ್ದಾಳ. ಎಷ್ಟು ಟೈಮ್ ಭಾಳ ಆಕೈತಿ. ಹೋಗ್ಬಾ ಲಗುನು ಆಚರಣೆ ಹೋಗ್ಬಾ. ಮತ್ತೆ ಹೇಳ ಎದ್ದು ಬಾ. ಮಣ್ಕೊಂಡು ಹೋಗಿದ್ದೆ. ನಮ್ದು ಮಳೆಗಾಲದಾಗ ಹೋಗಿತ್ತಲ್ಲ ನಂಬರ, ಹಂಗೆ ಹೋಗಿತ್ತದ. ಯಪ್ಪ ನನ್ನ ಗಂಡಕ್ಕೆ ನೋಡ್ರಿ ಅಕ್ಕಾರ. ನಮ್ಮ ಮೊತ್ತಿ ಕರ್ಸು. ನನಗೆ ಈ ಥರ ಊಟ ಮಾಡೋದು ಅಂದರೆ ಭಾಳ ಇಷ್ಟ. ಹುಳಿ ಕಟ್ಟು ಮತ್ತು ರೊಟ್ಟಿ, ಕಾಳು ಬೇಕಿದ್ರೆ ಹಾಕ್ಕೊಬೋದು, ನಾನು ಸ್ಕಿಪ್ ಮಾಡ್ಬೋದು. ಸೌಂತಿಕಾಯಿ ಇಟ್ಕೊಂಡೀನಿ. ಹಸಿ ಖಾರ ಆದ್ರೆ ಇನ್ನೂ ಸಿಕ್ಕಾಬಟ್ಟೆ ರುಚಿ ಆಕೈತಿ. ಹಸಿ ಖಾರ ಇಲ್ಲೆಲ್ಲ ಹಾಗಾಗಿ ಖಾರದ ಪೌಡರ್ ಹಾಕ್ಕೊಂಡೇನಿ. ಇದು ಇಷ್ಟು ಕಲಸ್ಕೊಂಡು ತಿನ್ನಾಕತ್ರ ಏನು ಮಸ್ತ್ ರುಚಿ ಆಕೈತಿ ಗೊತ್ತೇನು ರೀ. ಹಂಗೆ ಮ್ಯಾಗ ಹಾಕಂದಿಂದ ಮ್ಯಾಗನ್ ತೋರಿಸಿದ ಅಷ್ಟು ಬರ್ತಾವ. ಏನು ಅವ್ನು ನೋಡಿಲ್ಲ ನಿಂದ್ರ. ಜೇನೆಲ್ಲ ಹೋಗ್ತದ? ಇಲ್ಲ ಐತ್ ನೋಡಿ ಜೇನ. ಲಗೋಣ ಬಾ. ಹಾಂ ಅವನ ಹೆಂಗ ರೀತಿ ಎಲ್ಲ ಅದ ನೋಡಿ. ಇವಿಷ್ಟು ಎಲ್ಲ ಇನಿಚ್ ತಿಂದದ್ದು ಅದ ಹೆಂಗ ರೀತಿ. ಮಾವಿನಕಾಯಿ ಹಿಂಗೆ ತುದಿಯಾಗ ಹೆಂಗೆ ಹರಿಬೇಕು. ಮಾವಿನಕಾಯಿ ಹರಿದು ಏನೇ ಇರ್ತೈತಲ್ಲಪ್ಪ, ಮಾವಿನಕಾಯಿ ಹರಿದು ಇವನು ಅಷ್ಟ ಈ ಕಡೆ ಅಷ್ಟು ಹರಿದು ಬಿಡು, ಅಷ್ಟು ಸಾಕು. ಅವು ಬೇಡಲ್ಲ, ಅವು ಇರಲಿ ಸೊಕ್ಕಸ. ಬಕೆಟ್ ಕೊಡೋಣಂತ. ನೆಲಕ್ಕೆ ತಗೊಳಪ್ಪ. ಹಾಂ ನೆಲಕ್ಕೆ ತಗೊಳ. ಹಾಂ ಇಲ್ಲ ಸದಾ ನೋಡಿ. ಎಂಥ ಚಲೋ ಹಣ್ಣನ್ನು ಇಷ್ಟು ಇನಿಚ್ ತಿಂದು ನೋಡು. ಅವು ಹಣ್ಣು ಆಗಂಗಿಲ್ಲ, ಅವನಾರ ತಿನ್ಬೇಕಲ್ಲ. ಅವು ಇವನ ತಿಂತಾವು. ಹೌದಾ? ಅವು ಗಿನಿ ಮೋತಿವು.
ಗಿನಿ ಮೋತಿ ತಿನ್ನಂಗಿಲ್ಲ ಅವು ಇವನ್ನ ತಿಂತಾವೆ ಸೀಕರ್ ನಿನ್ನಿಂದ ಅನ್ನ ಏನು ಮಾಡ್ತಾವೇನಪ್ಪ ಈಟಾಗ್ಯ ನೋಡವು ದೊಡ್ಡನ ಆಗೋಲ್ಲವು ಹೌದು ನಮ್ಮ ಕಡೆ ಇನ್ನೂ ಇಷ್ಟು ಕಾಯಾರಾಗ್ಯಾವ ಧಾರವಾಡ ಕಡೆ ಕಾಯಿನೇ ಇಲ್ಲ ಖಾಲಿ ಗಿಡ ಮಾವಿನ ಗಿಡ ಹೂವು ಬಿಟ್ಟಿಲ್ಲ ಹೂ ಬಿಟ್ಟಿದೆ ಮಾಡಿದ್ದೇನೋ ಕಾಯಿನೇ ಇಲ್ಲ ಕೊಡಪ್ಪ ಹ್ಞೂ ಮ್ಯಾಗ ಹತ್ತಿ ಕೊಡಲ್ಪ ಕಟ್ಟೆ ಮ್ಯಾಗ ಹಾಂ ಸಿಕ್ತಾ ನಿಮ್ಮ ಗಿಡದಾಗಿನ ಹರಿದಿರಿಲ್ಪ ನಮ್ಮ ಎಲ್ಲಪ್ಪ ಜಗಳ ಬೇಕಾ ಒಂದಿಟ ಜಗಪ್ಪ ಹಣ್ಣಿಗೆ ಬಂದಾಗಿಲ್ಲ ಎಷ್ಟು ಹಾಂ ಹರಿ ಹಿಂಗೆ ಇವು ಬರಲಿ ಅಲ್ಲಿ ನಡೀತೈತಿ ಹಾಂ ನಡೀತೈತೆ ಹಂಗೆ ಹರಿ ಅಂದ್ರೆ ಕ್ಯಾರು ಸಿಡ್ಯಾಂಗಿಲ್ಲ ನಿನಗೆ ಬೆಳ್ಳಿದ್ಯಾಕೆ ಮಗನ ಬಂಗಾರ ತೊಗೊಂಬ ದೊಡ್ಡದು ಮಣ್ಣು ಹೊಡಿಸಿದ್ದ ಹೊಸ ಬೋರ ಇಳ್ಸಾಕತ್ತೀವಿ ನೋಡ್ರಿ ಫುಲ್ ಐತ ಕಡೆಲಿ ಕೈ ಇಡಬಾರ್ದು ಸರಿ ಕರಿ ಬಂದಿತ್ತು ಅದ್ರಾಗ ಈಗ ಚಾಲು ಆತ್ ನೋಡ್ರಿ ನಮ್ದು ಈ ಕಡೆ ಬರ್ತದ ಇನ್ನಟ ಆ ಕಡೆ ಇಲ್ಲಿ ಇಲ್ಲೇ ಬರ್ತೈತಿ ಈಗ ಅದ್ ನೀರು ಅದೇನು ಇಟ ಹೋಯ್ತೈತಿ ತಮ್ಮ ಅಲ್ಲ ಅದೇನು ನೀರು ಇಟ ಹೋಯ್ತೈತಿ ಕೇಬಲ್ ಐತೆ ಕಡೆ ಕಟ್ಟ ಬಿಡು ಅಟ್ಟ ಬಿಡು ಇದು ಹೆಂಗೆ ವಾಸನೆ ಬರೋದು ಸುಲೇಶನ್ ಇಲ್ಲಿ ಚೆಲ್ಲಿದ್ದು ಅದ್ರಾಗ 600 ಫೂಟಿಂದ ಬರ್ಬೇಕಲ್ಲ ಉಲ್ಟಾನ ಐತ ನೋಡಿ ಅಂತ ಏನು ಉಲ್ಟಾರಿ ಸಲಿಕೆ ತಗೋಣ ಸಲಿಕೆ ಕಡ್ದಿಗೇನು ಖರೆ ಚೀಲ ತೋರಿಸ ಈ ಕಡೆ ಹೋಗೋದು ಜಗ ಇಲ್ಲೇ ಕಾಲಾಗೈತೆ ಕಾಲಾಗೋ ಇಲ್ಲೇ ಇಲ್ಲಿ ಮುಂದೆ ಅದನ್ನ ತಮ್ಮ ಉಲ್ಟಾ ಐತ ನೋಡು ಉದುರು ಬೀದಿಲ್ಲ ಮತ್ತೆ ಇಷ್ಟ ಹಂಗಿದ್ ನೀರು ಅದು 15 ಮೋಟ್ರ್ ಹೊಳೆಯಲ್ಲಿ ಬಡ ಹೊಳೆಯಲ್ಲಿ ಬೇಕಾಗಿತ್ತು ಅಲ್ಲದು ಅಲ್ಲ ಮಾನ್ಯ ಅಲ್ಲಿ ತನಕ ಹೋಗೋದೈತೆ ಲೋಡ್ ಆಗೈತಿ ಅದಕ್ಕೆ ನೀರು ಹೋಗುದಿಲ್ವ ನೀರು ನೋಡ್ರಿ ಅದನ್ನ ಇಲ್ಲಿ ಬಾಯಾಗ ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲಿ ನೋಡಕ್ಕೆ ಬಿಡಪ್ಪ ನೋಡ್ರಿ ದಾಡ ಒಳಕತ್ಲಾಟ ಮ್ಯಾಲ ಆದ್ರೆ ಬರಬರಿ ಇರ್ತದ ನೋಡಿನಿಲ್ಲ ಇಲ್ಲ ನಿಂತು
ಐ ನಿನಗೇನಪ್ಪ ಜಗಳ ಬೇಕಾ ಸಿಗದ ಯಾವ್ದ ಇದಿಲ್ಲ ಚಲೋ ಇಲ್ಲ ಬಂದೈತಿ ನಾ ಚಲೋ ಐತ್ಲ ಮತ್ತೆ ಇದು ನಮ್ದು ಚಲೋ ಐತಿ ಅದನ್ನ ಹೇಳಿ ಅಂದ್ರೆ ಇಲ್ಲಿ ಬಂದ್ ಮಾಡೈತ್ಲ ದೊಡ್ಡ ಮೋಟ್ರ್ ಈಗ ಇದನ್ನ ಬಂದ್ ಮಾಡಿದ್ರೆ ಹೆಚ್ಚಾಗೈತೈತನ ಇವು ಎರಡು ಸಲ ಒಂದದಾವನ ಇಲ್ಲ ನೋಡಿಲ್ಲ ಈಗ ಏನು ಮಾಡಾಕತ್ತೀನಿ ಎರಡು ಮತ್ತೆ ಇವತ್ತು ಡ್ರಿಪ್ಪಿಂದ ಆತ್ಲ ಇವತ್ತು ತೋದತ್ತಲ್ ನೋಡಿ ಅಲ್ಲ ಕೆರೆಗೆ ಅವ್ರಿಗೆ ಕೆರೆಗೆ ಯಾಕಂದ್ರೆ ನಾಳೆಗೆ ಅದನ್ನು ಹಾಕ್ತೀನಿ ಮುಂಜಾನೆ ಅದನ್ನ ಹಾಕಿ ಅವ್ರಿಗೊಂದು 2 ದಿನ ಕೊಡ್ರಿ ಅನ್ನೋದನ್ನ ಅವ್ರಂದ್ರ ನೀ ಹಿಂದೆ ಒಣಗಾಕ್ತವನ್ನ ಏ ಎಲ್ಲಪ್ಪ ಓಡ್ ಬಾ ಇಲ್ಲಟ್ಟ ಮಾವಿನಕಾಯಿ ಹಾಕಾಕತ್ತ ನಾನು ಹೋಗ್ಲಾ ಯಾರಿಗೆ ನಾಳೆಗೆ ಏಕಾದಶಿಪ ಏನು ಮಾಡಿ ಅದೆಷ್ಟು ಚಂದ ಕುಂತೈತೆ ನೋಡಿ ನೀವು ಅಲ್ಲಿ ಅಂದ್ರೆ ಅಲ್ಲೇ ಮಾಡ್ಕೋತಾರೆ ಮತ್ತೆ ಹೋಗ್ರಿ ಯಾಕಡ್ರಿ ನೀನು ನನಗೆ ಗೊತ್ತೈತಿ ಅಯ್ಯಯ್ಯ ಈ ಹೂವು ನೋಡ ಮತ್ತೆ ನೆನಪ ಏನೋ ಮಡಿ ಮೈಲಿಗೆ ಅನ್ನೋದು ಇರ್ಬೇಕಟ್ಟ ಮನ್ಯಾಗ ದೇವರ ದಿಂಡ್ರ ಇದ್ದಿಂದ ಏಕಾದಶಿ ಮಾಡ್ತೀನಿ ನೀವು ಏಕಾದಶಿ ಇರ್ಬೇಕು ಎಲ್ಲಾರನು ಭಕ್ತಿ ಅವ್ರವ್ರ ಭಕ್ತಿ ಮಾಡೋರು ಭಕ್ತಿ ನೀಡೋರು ಕೆಲ್ಸಿದ್ರಂತ ಈಗ ನಾ ಎಲ್ಲ ಆತ ಮಾಡಿಕೊಡ್ತೇನಪ್ಪ ಮುಗಿದು ಇವತ್ತಿನ ಲಾಗಲ್ಲಿ ಬೋರಿನ ಗಾಡಿ ಬಂದದ್ದು, ಬೋರ್ ಹಾಕ್ಸಿದ್ದು ಮತ್ತು ಮೋಟರ್ ಇಳಿಸಿದ್ದು, ನೀರು ಬರಾಕತ್ತಿದ್ದು ಎಲ್ಲನೂ ತೋರಿಸೀನಿ. ಖಂಡಿತ ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ನೋಡಿರಿ ಅಲ್ಲಿಂದ ಇಲ್ಲಿ ಕೆರೆಗೆ ಪೈಪ್ಲೈನ್ ಇದ್ದಿದ್ದು ಕೆರೆ ಕ್ಲೀನ್ ಇಲ್ಲ, ಬಟ್ ಇಲ್ಲಿ ನಿಮ್ಗೆ ನೀರು ಕಾಣಿಸತ್ತೆ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.